ಇವಾಗ ಬೆಳಗ್ಗೆ 9 ಗಂಟೆ ನಮ್ಮನ್ನ ನ್ಯೂ ಡೆಲ್ಲಿಗೆ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ರೆಡ್ ಲೈನು, ಬ್ಲೂ ಲೈನು, ಯೆಲ್ಲೋ ಲೈನು ಈ ತರ ಡಿವೈಡ್ ಆಗಿರುತ್ತೆ. ಮೆಟ್ರೋ ಬಂದು ನಿಂತ ಮೇಲೆ ಇದು ಓಪನ್ ಆಗುತ್ತೆ. ಫಾರ್ ಲೇಡೀಸ್ ಅಂತ ಹಾಕಿದ್ದಾರೆ. ಇವನು ಕೂತ್ಕೊಂಡವನೆ, ಇವರೇ ನಮ್ಮ ಭಾವ. ತಿಂದಿದ ತಕ್ಷಣ ಆನಂದ. ಸೊ ಅಲ್ಲಿಂದ ನಮ್ಮ ಭಾವಂಗೆ ಒಂದು ಗಿಫ್ಟ್ ಪ್ರೆಸೆಂಟ್ ಮಾಡುವ. ಇಂಥ ಜೋಕ್ನ ನಾನು ಯಾವತ್ತೂ ಮರೆಯಲ್ಲ. ಬಾಯ್ ಗುರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವಾಗ ನಾವು ಲ್ಯಾಂಡ್ ಆದ್ವಿ. ಇವಾಗ ಬಸ್ಸಲ್ಲಿಂದ ಕೆಳಗಡೆ ಇಳಿದು ಈಗ ಎಲ್ಲಿದ್ದೀವಿ ಅಂದ್ರೆ ನ್ಯೂ ಡೆಲ್ಲಿ, ಇಂಡಿಯಾದ ಕ್ಯಾಪಿಟಲ್ ಸಿಟಿ ನ್ಯೂ ಡೆಲ್ಲಿ ಹತ್ರ ಈಗ ಲ್ಯಾಂಡ್ ಆಗಿದ್ದೀವಿ. ನಿನ್ನೆ ಬಸ್ಸು ಇತ್ತು, 9 ಗಂಟೆ ಬಸ್ ಇದ್ದಿದ್ದು. 9 ಗಂಟೆಗೆ ಹೋಗ್ಬಿಟ್ಟು ಬಸ್ ಹತ್ತಿ ಇವಾಗ ಬೆಳಗ್ಗೆ 9 ಗಂಟೆ ನಮ್ಮನ್ನ ನ್ಯೂ ಡೆಲ್ಲಿಗೆ ಬಿಟ್ಟಿದ್ದಾರೆ. ನೋಡಿ ನಮ್ಮ ಶಿಷ್ಯ ಹೋಗ್ತಾ ಅವನು ಹೇಳ್ಕೊಂಡು. ಆ್ಯಂಡ್ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು. ಡೆಲ್ಲಿಲಿರೋ ಮೆಟ್ರೋ ಸ್ಟೇಷನ್ಗೆ ನಾವಿವತ್ತು ಕಾಲಿಡ್ತಾ ಇದ್ದೀವಿ. ಬನ್ನಿ ಹೋಗುವ. ಕಾಶ್ಮೀರಿ ಗೇಟ್ 4. ಒಳ್ಳೆ ನಿದ್ದೆ ಬಂತು ಅಂದ್ಕೊಳ್ಳಿ, ಸಖತ ನಿದ್ದೆ ಬಂತು ಆ ಬಸ್ಸಲ್ಲಿ. ಆ್ಯಂಡ್ ಇವಾಗ ಮೆಟ್ರೋ ಕೆಳಗೆ ಹೋಗ್ತಾ ಇದ್ದೀವಿ. ನಮ್ಮ ಈ ಲಗೇಜ್ನ ಇಟ್ಕೊಂಡು ಮೆಟ್ರೋ ಕೆಳಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ನ್ಯೂ ಡೆಲ್ಲಿಲಿ ನಮ್ಮ ಭಾವ ಇದ್ದಾರೆ. ಅವರೊಂದು ಗೆಸ್ಟ್ ಹೌಸ್ ನೋಡಿದ್ದಾರೆ. ಸೊ ಅದೇ ಗೆಸ್ಟ್ ಹೌಸ್ಗೆ ನಾವು ಹೋಗ್ತಾ ಇರೋದು. ಮೆಟ್ರೋ ಎಂಟ್ರೆನ್ಸ್ ನೋಡಿ, ಡೆಲ್ಲಿಯ ಮೆಟ್ರೋ ಎಂಟ್ರೆನ್ಸ್. ಆಬ್ವಿಯಸ್ಲಿ ಎಲ್ಲ ಕಡೆ ಸೂಟ್ ಕೇಸ್ ಚೆಕ್-ಇನ್ ಇರುತ್ತೆ. ಸೊ ಚೆಕ್-ಇನ್ಗೆ ಕೊಡ್ತಾ ಇದ್ದೀನಿ. ಈಗ ಮೆಟ್ರೋಲಿ ಟಿಕೆಟ್ ತೊಗೊಂಡು ಆನ್ಲೈನ್ ಟಿಕೆಟ್ ತೊಗೊಂಡ್ವಿ. ತುಂಬ ಕ್ಯೂ ಇತ್ತು ಅಂತ ಆನ್ಲೈನ್ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಅಟ್ ಪ್ರೆಸೆಂಟ್ ಇರೋದು ಕಾಶ್ಮೀರ್ ಗೇಟ್ ಅಂತ. ಇಲ್ಲಿ ನಿಮಗೆ ರೆಡ್ ಲೈನು, ಬ್ಲೂ ಲೈನು, ಯೆಲ್ಲೋ ಲೈನು ಈ ಥರ ಡಿವೈಡ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಯಾವ ಲೈನ್ಗೆ ಹೋಗಬೇಕು ಅದನ್ನು ಅಲ್ಲಿ ಮ್ಯಾಪ್ ಇದೆ, ಸೊ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ನಾವು ಹೋಗ್ಬೇಕಾಗಿರೋದು ಯೆಲ್ಲೋ ಲೈನಲ್ಲಿ. ಕಾಶ್ಮೀರಿ ಗೇಟಿಂದ ಸಮೈಪುರ ಬದ್ಲಿ ಆ ಪ್ಲೇಸಿಗೆ ಹೋಗಬೇಕು. ಆ ಪ್ಲೇಸಲ್ಲೇ ನಮ್ಮ ಭಾವ ಇರೋದು. ಆ್ಯಂಡ್ ಈಗ ಯೆಲ್ಲೋ ಲೈನ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್ ಡೆಲ್ಲಿಲಿ. ಸೊ ಯಾವುದೋ ಕ್ರಂಚಿ ಅಂತ ಒಂದು ಶಾಪು. ಸೊ ಈ ಶಾಪಲ್ಲಿ ವೆಜ್ ಪಪ್ಸು ಲೈಕ್ ಚಿಕನ್ ಪಪ್ಸ್ ಎಲ್ಲ ನೋಡಿ ಖುಷಿ ಆಗ್ಬಿಡ್ತು. ಎಷ್ಟೋ ದಿನ ಆದಮೇಲೆ ನೋಡಿ ಖುಷಿ ಆಗ್ತಿದೆ. ಅದಕ್ಕೆ ಇದನ್ನು ತೊಗೊಂಡು ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ ಇದು ವೆಜ್ ಪಪ್ಸು ಚಿಕನ್ ಪಪ್ಸ ಗೊತ್ತಿಲ್ಲ, ಮೇ ಬಿ ವೆಜ್ ಪಪ್ಸ್ ಇರಬೇಕು. ಇದೊಂದು ವೆಜ್ ಪಪ್ಸು. ಆ್ಯಂಡ್ ಇದು ಕೆಳಗೆ ಒಂದು ಸ್ಯಾಂಡ್ವಿಚ್. 2 ಆರ್ಡ್ರ್ ಮಾಡಿದ್ದೀವಿ. ಬಾಯಲ್ಲಿ ನೀರು ಬರ್ತಿದೆ, ಇದನ್ನು ಕೇಳ್ತಿದ್ರೆ ನೀರು ಬರ್ತೈತೆ. ಬಂತು ನಮ್ಮ ವೆಜ್ ಪಪ್ಸು. ಇದನ್ನು ಟ್ರೈ ಮಾಡೋಣ ಹೇಗಿದೆ ಅಂತ ನೋಡುವ. ಸೊ ಇದು ಬಂದು ಸ್ಯಾಂಡ್ವಿಚ್ಚಾ ಸ್ಯಾಂಡ್ವಿಚ್ ಅಂತ ಇಸ್ಕೊಂಡವನೆ. ಆ್ಯಂಡ್ ನಾನು ತಿಂದಿದ್ದು ವೆಜ್ ಪಪ್ಸು. ಎಷ್ಟೋ ದಿನ ಆದಮೇಲೆ ತಿಂದರೆ ಅದೊಂಥರ ಖುಷಿ. 4-5 ದಿನ ಆದಮೇಲೆ ತಿಂತಾ ಇರೋದು. ತುಂಬ ಚೆನ್ನಾಗಿದೆ ವೆಜ್ ಪಪ್ಸು. ಇನ್ಮೇಲೆ ಇದೇ ತಿನ್ನುವ. ಚೆನ್ನಾಗಿರೋದನ್ನೆಲ್ಲ ಬಿಡಬಾರ್ದು, ತಿಂತಾನೆ ಇರೋದು. ಇನ್ನೊಂದು ಕೇಕ್ ಇಸ್ಕೊಂಡೆ, ಬ್ರೆಡ್ ಕೇಕು. ಇವೆಲ್ಲ ತಿಂದು ತುಂಬ ದಿನನೇ ಆಗಿದೆ. ಅದಕ್ಕೆ ಒಂದೊಂದೇ ತಿನ್ನಬೇಕು ಅಂತ ಅನಿಸ್ತೈತೆ. ಏನು ಶಿಷ್ಯ, ಎಷ್ಟು ದಿನ ಆಯ್ತು ತಿಂದು? ಹಾಂ, ತುಂಬ ದಿವಸ ಆಯಿತು. ತುಂಬ ದಿನನೇ ಅಂದ್ಕೊಳ್ಳಿ. ಅದೊಂಥರ ಜಾಸ್ತಿ. ಈಗ ನಾವು ಬ್ಯಾಂಗ್ಳೂರಲ್ಲಿ ಡೈಲಿ ತಿಂತಾನೆ ಇರ್ತೀವಿ, ಅಥವಾ ಯಾವಾಗಲೂ ಒಂದ್ಸಲಿ ತಿಂತಾನೆ ಇರ್ತೀವಿ. ಒಟ್ಟಲ್ಲಿ ಇಲ್ಲೆಲ್ಲ ಬಂದಾಗ ರೇರ್ ತಿನ್ನೋದು. ಇಲ್ಲಿ ಡೆಲ್ಲಿಗೆ ಸಿಕ್ಕಿದೆ, ಅದಕ್ಕೆ ತಿಂತಾ ಇರೋದು. ಡೆಲ್ಲಿ ಬೇಕು ನೋಡಿ. ಈಗ ತಿಂದಿದ್ದು ಮುಗೀತು. ಆ್ಯಂಡ್ ಇದೆಲ್ಲ ಬೇರೆ ಲೈನು. ನಮ್ಮದು ಯೆಲ್ಲೋ ಲೈನ್ ಬಂದ್ಬಿಟ್ಟು ಕೆಳಗಡೆ ಇರೋದು. ಸೊ ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಬರ್ದಿದೆ ಸಮೈಪುರ ಬದ್ಲಿ. ಅದೇ ಪ್ಲೇಸಿಗೆ ನಾವು ಹೋಗ್ತಾ ಇರೋದು. ಇಲ್ಲಿರೋ ಮೆಟ್ರೋ ನೋಡಿ. ಸೊ ಮೆಟ್ರೋ ಬಂದು ನಿಂತ ಮೇಲೆ ಇದು ಓಪನ್ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆನೇ ಹಿಂದೆ ಇರ್ತಾರಲ್ಲ. ಸೊ ಈಗ ಇನ್ನೊಂದು ಮೆಟ್ರೋ ಬಂತು. ಮೆಟ್ರೋ ಹಿಂಗಿರುತ್ತೆ. ಸೊ ಇದು ಓಪನ್ ಆಗಿದ ತಕ್ಷಣ ಇಲ್ಲಿಂದ ಹೋಗ್ಬಿಡ್ಬೇಕು. ಒಳಗಡೆ ಹೋಗೋಣ ಬನ್ನಿ. ನೋಡಿ ಒಳಗಡೆ ನೋಡಿ. ನಾವಿವಾಗ ಕಾಶ್ಮೀರ್ ಗೇಟಲ್ಲಿ ಇದ್ದೀವಿ. ಆ್ಯಂಡ್ ಸಮೈಪುರ ಬದ್ಲಿಗೆ ಹೋಗ್ಬೇಕು. ನಮ್ಮ ಭಾವ ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟವ್ರೆ. ಲಾಸ್ಟ್ ಸ್ಟಾಪು ಗೈಸ್. ಅಲ್ಲಿ ನೋಡಿ ಫಾರ್ ಲೇಡೀಸ್ ಅಂತ ಹಾಕಿದ್ದಾರೆ. ಇವನು ಕೂತ್ಕೊಂಡವನೆ. ಈ ಥರದ್ದೆಲ್ಲ ಇಷ್ಟ ಅವನಿಗೆ, ಅಣ್ಣಿಗೆ ಅಲ್ವಾ. ಇವಾಗ ಗ್ರೀನ್ ಲೈನ್ ಅಲ್ಲಿದೆ. ಇನ್ನೂ 5 ಸ್ಟಾಪ್ ಇದೆ. ಸೊ 5 ಸ್ಟಾಪ್ ಆದಮೇಲೆ ನಮ್ಮ ಸ್ಟಾಪು ಫುಲ್ಲು ಲಾಸ್ಟ್ ಸ್ಟಾಪು ಸಮೈಪುರ ಬದ್ಲಿ. ನಮ್ಮ ಭಾವ RP ಅಲ್ವಾ. ಸೊ ಅದಕ್ಕೆ ಡೆಲ್ಲಿ ಎಡ್ಜಿಗೆ ಹೋಗ್ಬಿಟ್ಟವ್ರೆ. ಎಡ್ಜಿಗೆ ಅವ್ರು ಹೋಗಿಲ್ಲ, ಗೌರ್ಮೆಂಟ್ ಅವ್ರಿಗೆ ಕೊಡ್ಸಿರೋದು. ಸೊ ಅದಕ್ಕೆ ಅಲ್ಲಿಗೆ ಹೋಗೋರೆ. ಫೈನಲಿ ನಮ್ಮ ಸ್ಟಾಪ್ ಬಂತು. ಇಳಿತಾ ಇದೀವಿ, ಮನೆಗೆ ಹೋಗುವ. ಸಮೈಪುರ ಬದಲಿ
ನಮ್ಮ ಬಾವಂಗೆ ಕಾಲ್ ಮಾಡಿದ್ದೆ. ಸೊ ಅವ್ರು ಹೇಳಿದ್ರು 1 ಅವರ್ ಬಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ, ಏನೋ ಒಂದು ಸ್ವಲ್ಪ ಕೆಲಸ ಇದೆ, ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೆಲಸ ಬಂದಿದೆ, 1 ಅವರ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಫೋನ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಹೋಗಿ ಒಂದು ಸ್ವಲ್ಪ ಕಾಯಬೇಕು, ಬರಲಿ ನಮ್ಮ ಭಾವನ ತೋರಿಸುವ. ಅವ್ರನ್ನ ವಿಡಿಯೋದಲ್ಲಿ ಇದೇ ಮೊದಲನೇ ಬಾರಿ ತೋರಿಸ್ತಾ ಇರೋದು. ಆ್ಯಂಡ್ ಡೆಲ್ಲಿಗೂ ಬಂದು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಿರೋದು ನಾನು. ಈಗ ಹೋಗುವ, ಆರಾಮಾಗಿ ಮೀಟ್ ಮಾಡಿಕೊಂಡು ರೂಮ್ಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡಬೇಕು ಅಂತ ಇನ್ನೂ ನಾವೇನು ಪ್ಲ್ಯಾನ್ ಮಾಡಿಲ್ಲ, ಬಟ್ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡಬೇಕಂತ ಡಿಸೈಡ್ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ಸಮಯಪುರ ಬತ್ತಿ ಮೆಟ್ರೋ ಸ್ಟೇಷನ್ ಇರೋದು. ಇಲ್ಲಿ ವಾಶ್ರೂಮ್ಗೆ ಹೋಗಿದ್ದೆ, ಏನು ಕ್ಲೀನ್ನೆಸ್ ಇಲ್ಲ ಕಂಪೇರ್ ಟು ಬೆಂಗಳೂರು. ಇದೇನೂ ಇಲ್ಲ, ವಾಶ್ರೂಮ್ ಅಷ್ಟೊಂದು ಇಷ್ಟ ಆಗಿಲ್ಲ. ಇಲ್ಲಿ ಮೆಟ್ರೋ, ಇಲ್ಲೇ ರೈಲ್ವೆ ಸ್ಟೇಷನ್. ನಮ್ಮ ಭಾವಂಗೆ ವೇಟಿಂಗು, ಇನ್ನೂ ಬಂದಿಲ್ಲ. ಅವ್ರು ಬರೋವರೆಗೂ ವೇಟಿಂಗ್. ಇವನಿಗಾಗಲೇ ನಿಲ್ಲಕ್ಕಾಗ್ತಿಲ್ಲ ಇವನಿಗೆ. ಎಷ್ಟು ಸೋಂಬೇರಿ ನನ್ನ ಮಗ ಅಂದರೆ ಇವನು, ಒಂಚೂರು ನಿಲ್ಲಲ್ಲ ಅಂತಾನೆ. ಮಲಗಿರ್ಬೇಕು ಇಲ್ಲ ಕೂತಿರ್ಬೇಕು ಅಷ್ಟೇ ಇವನಿಗೆ. ನೋಡಿ ನೋಡಿ ನಮ್ಮ ಹೆಂಗೋನೆ, ನೋಡಿ 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 ಏನೋ ಒಂದು ಕಂಟೆಂಟ್ ಬೇಕಾಗಿತ್ತು, ನೋಡಿ ನೋಡಿ ಹೆಂಗೋನೆ ಸೋಂಬೇರಿ, ಹುಟ್ಟು ಸೋಂಬೇರಿ ನನ್ನ ಮಗ ಅವನು. ಮೇಲೆ ನಿಂತಿದ್ವಿ, ಈಗ ಜಸ್ಟ್ ಕೆಳಗಡೆ ಬಂದ್ವಿ. ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಭಾವ ಬರ್ತಾರಂತೆ. ಬರಲಿ. ಎಸ್, ಆಗ್ಲಿಂದ ನಮ್ಮ ಭಾವಗೆ ವೆಯ್ಟ್ ಮಾಡ್ತಿದ್ವಿ. ಇವರೇ ನಮ್ಮ ಭಾವ. ಈಗ ಕಪ್ನಾಲ್ ಕುಡಿಯಕ್ಕೆ ಬಂದ್ವಿ. ನನಗೊಂದು ಕಪ್ನಾಲು, ಇವನಿಗೊಂದು ಕಪ್ನಾಲು, ಆ್ಯಂಡ್ ನಮ್ಮ ಭಾವ ಒಂದು ಕಪ್ನಾಲು. ಈಗ ಕಬ್ನಾಲ್ ಕುಡಿದು ಮುಗೀತು. ಆ್ಯಂಡ್ ಇವಾಗ ನಮ್ಮ ಭಾವ ಒಂದು ರೂಮ್ ಹೇಳಿದ್ದಾರೆ. ಸೊ ಆ ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 3 ಕಿಲೋಮೀಟರ್ ಇರೋದು ರೂಮು. ಸೊ ಬನ್ನಿ ಹೋಗುವ, ನೋಡುವ, ಅಲ್ಲಿ ಹೋಗ್ಬಿಟ್ಟು ಹೆಂಗಿದೆ ಅಂದ್ಬಿಟ್ಟು ಎಲ್ಲ ನೋಡುವ. ಆಟೋ ಬಿಟ್ಟು ಈಗ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಒಂದು 3.5 ಕಿಲೋಮೀಟ್ರ್ ಒಳಗಡೆ ಬಂದಿರೋದು. ಆ್ಯಂಡ್ ಹೋಗ್ತಾ ಇದ್ದೀವಿ ರೂಮ್ಗೆ. ಬನ್ನಿ ಹೋಗುವ. ಇಲ್ಲಿ ಇವ್ರಿಗೆ ಅಂತಲೇ ಸಪ್ರೇಟ್ ರೂಮ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಾವು ಉಳ್ಕೊತಿರೋದು, ನೋಡುವ ಬನ್ನಿ. ಈಗ ಜಸ್ಟ್ ರೂಮಿಗೆ ಬಂದ್ವಿ. ರೂಮು ದೊಡ್ಡದಾಗೈತೆ ಗುರು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಐತೆ ಅಂದ್ಬಿಟ್ಟು. ಸೊ ಇವಾಗ ರೂಮ್ ಹೆಂಗಿದೆ ಅಂತ ಒಂದ್ಸರಿ ತೋರಿಸ್ತೀನಿ. ರೂಮ್ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಅಂದರೆ ಔಟ್ಸೈಡ್ ಒಂದು ಸ್ವಲ್ಪ, ಇಲ್ಲಿಂದ ಔಟ್ಸೈಡ್ ಹೋದರೆ ಅಲ್ಲೊಂದು ಈ ಏರಿಯಾದಲ್ಲಿ ಸ್ವಲ್ಪ ವೀಡಿಯೋ ಮಾಡೋಂಗಿಲ್ಲ ಅಂತೆ. ಅವ್ರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಇದ್ರದ್ದು ಇಲ್ಲಿ ಒಳಗಡೆ ಮಾಡ್ಬೋದು. ಸೊ ಇಲ್ಲಿರೋ ನಾವಿರೋ ರೂಮ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಅಡಿ ಹೋಗಿದ ತಕ್ಷಣ ಬೆಡ್ಡು, ಅಣ್ಣ ಮಲ್ಗೋನೆ. ಸೊ ಇದು ನಾರ್ಮಲ್ ಕಿಚನ್ ಥರ. ಆ್ಯಂಡ್ ಅಷ್ಟೇ, ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲೊಂದು ಬೆಡ್ ಇದೆ. ಸಾರಿ, ಇದು ಟೇಬಲ್ ಬಂದು. ಆ್ಯಂಡ್ ಇದು ಸಿಂಗಲ್ ಬೆಡ್ಡು. ಇಲ್ಲಿ ನಾರ್ಮಲ್ ಆ್ಯಸ್ ಇಟ್ ಈಸ್ ಸ್ನಾನ ಮಾಡೋದಕ್ಕೆ. ಆ್ಯಂಡ್ ಇದು ಬಂದು ವಾಶ್ರೂಮ್, ಇದು ಕೈ ತೊಳ್ಕೊಳ್ಳೋಕ್ಕೆ. ಆ್ಯಂಡ್ ಇದು ಇನ್ನೊಂದು ಸಪ್ರೇಟ್ ಬಿಲ್ಡಿಂಗ್. ಚೆನ್ನಾಗಿದೆ. ಇದು ಆವಾಗಿಂದನೂ ಖಾಲಿ ಇತ್ತು ಅಂತೆ, ಯಾರಾದರೂ ಬಂದಾಗ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಗೆ ಮಾಡಿರೋದು. ಸೊ ನಾವಿರೋದು ಇವಾಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ ಒಳಗಡೆ. ಈಗ ರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ಪ್ಲ್ಯಾನ್ ಏನು ಅಂತ ನಾವಿನ್ನೂ ಏನು ಡಿಸೈಡ್ ಮಾಡಿಲ್ಲ. ಸೊ ನೋಡುವ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಹೋಗಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಇವತ್ತಿನ ಏನು ಪ್ಲ್ಯಾನ್ ಇದೆ ಅಂತ ನೋಡುವ, ಲೆಟ್ಸಿ. ನಮ್ಮ ಭಾವ ಬಂದು ಸ್ವೀಟ್ ಕೊಟ್ಟು 1-2 ಲೋಟ ಕೊಟ್ಟವ್ರೆ. ಏನಕ್ಕಂದ್ರೆ ಜ್ಯೂಸ್ ಕುಡಿಯೋಕ್ಕೆ. ಕುಡಿಯುವ, ಈಗ ಕುಡಿತೇನಾ? ಕುಡಿಲೇಬೇಕು. ಬೇಡ, ಹೋಗಿ ಏನು ಕುಡಿತೀಯ? ಈಗ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಭಾವನ ಹತ್ರ ಮಾತಾಡ್ಬಿಟ್ಟು. ಆ್ಯಂಡ್ ಅಣ್ಣ ಸ್ನಾನ ಮಾಡಿದ್ದಾನೆ. ಸೊ ಇವನು ಆ ರೂಮಲ್ಲೇ ಸ್ನಾನ ಮಾಡ್ದ. ನಾನೀಗ ನಮ್ಮ ಭಾವ ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕು. ಆ್ಯಂಡ್ ಅಲ್ಲಿ ನಮ್ಮ ಭಾವ, ಈಗ ನಮ್ಮ ಭಾವ ರೂಮ್ ಹೇಗಿದೆ ಅಂತ ನೋಡುವ. ಎಲ್ಲ ಆ್ಯಸ್ ಇಟ್ ಈಸ್ ಅಂತ ಸೇಮ್, ಅಲ್ಲೇಗೆ ರೂಮ್ ಇತ್ತು ಅವಾಗಲೇ ತೋರಿಸ್ದಂಗೆ ಇಲ್ಲೂ ಕೂಡ ಸೇಮ್ ಅದೇ ಥರ ರೂಮ್ ಇರುತ್ತೆ. ನೋಡುವ ಈ ರೂಮ್ ಹೆಂಗಿದೆ ಅಂದ್ಬಿಟ್ಟು. ನಮ್ಮ ಭಾವದು ರೂಮು ಪಾಪ ಒಬ್ಬರೇ ಇರ್ತಾರೆ. ಇದು ವರ್ಕ್ಶಾಪ್. ಸಿಂಪಲ್ ರೂಮ್. ನಮ್ಮ ಭಾವ ಸಿಂಪಲ್ ರೂಮ್. ಇಷ್ಟೇ, ನಾರ್ಮಲ್ ಬ್ಯಾಚುಲರ್ ರೂಮ್ ಹೆಂಗಿರುತ್ತೋ ಸೇಮ್ ಹಂಗೆ. ಆವಾಗ ಮುಂಚೆ ಇಬ್ಬರಿದ್ರು, ಇವಾಗ ಒಬ್ರು ಇದ್ದಾರೆ. ನೆನ್ನೆ ಅಯೋಧ್ಯ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಸೊ ಅಲ್ಲಿಂದ ನಮ್ಮ ಭಾವಂಗೆ ಒಂದು ಗಿಫ್ಟ್ ಪ್ರೆಸೆಂಟ್ ಮಾಡುವ. ಸೊ ಅಲ್ಲಿಂದ ಒಂದು ತಗೊಬಂದಿದ್ದೆ. ಸೊ ಇವರಿಗೆ ಕೊಡುವ ಅಂತ ನೋಡಿ, ಇದನ್ನೇ ನಾನು ಭಾವಂಗೆ ಕೊಡ್ತಿರೋದು. ಬಾವಾ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ವಾವ್, ಸೂಪರ್. ಅಯೋಧ್ಯ ಕಾ ಶ್ರೀರಾಮ್. ಶ್ರೀರಾಮ್ की जय हो.
ಓಕೆ. ಎಸ್, ಈಗ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಪ್ಲಾನ್ ಏನಿದೆ ಅಂತ ನೋಡುವ. ಫಸ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಚಲೋ. ಅಲ್ಲಿ ನೋಡಿ, ನಮ್ಮ ಭಾವ ಚಪಾತಿನ ತೊಗೊಂಡು ಅಲ್ಲಿ ಹೀಟ್ ಮಾಡ್ಕೋತಾರೆ. ಅಂದರೆ ಸ್ವಲ್ಪ ಆರೋಗಿರುತ್ತಲ್ವಾ, ಸೊ ಅದನ್ನು ವಾಪಸ್ಸು ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ ತಿನ್ನೋದು. ಸೊ ಅವಾಗ ನೈಟಲ್ಲಿ ಬರುತ್ತೆ ಮತ್ತೆ ಅದದು ನೈಟ್ ಬರುತ್ತೆ. ನಮ್ಮ ಭಾವಂಗಂತಾನೆ ಸಪ್ರೇಟ್ ಬಾಕ್ಸ್ ಎಲ್ಲ ಕೊಡ್ತಾರೆ ನೋಡಿ. ಇದರಲ್ಲಿ ಸೌತೆಕಾಯಿ, ಕ್ಯಾರೆಟು, ಮತ್ತು ದಾಲ್ ರೋಟಿ, ಅದು ನೀರು, ಇದು ತುಪ್ಪ. ನಮ್ಮ ಊಟ ರೆಡಿ, ಈಗ ತಿನ್ನುವ. ಟೇಸ್ಟ್ ಮಾಡೋಣ ಆರ್ಮಿಯ ಊಟ ಹೆಂಗಿರುತ್ತೆ ಅಂದ್ಬಿಟ್ಟು. ಬೆಳಗ್ಗೆಯಿಂದ ಊಟ ಏನು ಮಾಡಿರಲಿಲ್ಲ, ನಮಗೆ ನೆನಪೇ ಇಲ್ಲ, ಅಂದರೆ ತಿನ್ನೋಕೆ ನೆನಪೇ ಬರಲಿಲ್ಲ. ಅದು ಬೆಳಗ್ಗೆ ಆಗಿದೆ ಮಧ್ಯಾಹ್ನ ಆಗಿದೆ ಅಂತ ಗೊತ್ತೇ ಆಗಲಿಲ್ಲ. ಇವಾಗ ಗೊತ್ತಾಯಿತು ಮಧ್ಯಾಹ್ನ ಅಂತ. ಬೆಳಗ್ಗೆ ಊಟ ಮಾಡಿ ನಂತರ ಕೂಡ ಇವಾಗ ಗೊತ್ತಾಯ್ತು ನಮಗೆ. ಆ್ಯಂಡ್ ಈಗ ಇದನ್ನು ಟೇಸ್ಟ್ ಮಾಡಿ ತಿನ್ನುವ. ಮೊಸರು ನೋಡಿ ಖುಷಿ ಆಗ್ಬಿಡ್ತು. ಇದು ಪಲಾವು ಟೇಸ್ಟ್ ಮಾಡಿದ ತಕ್ಷಣ ಸೇಮ್ ಬೆಂಗಳೂರು ಟೇಸ್ಟ್, ಬೆಂಗಳೂರು ಪಲಾವ್ ಹೆಂಗಿರುತ್ತೋ ಸೇಮ್ ಹಂಗೆ ಬಂತು. ತಿಂದಿದ ತಕ್ಷಣ ಆನಂದ ಏನಂತ ಚೆನ್ನಾಗಿದೆ ನಿಜವಾಗ್ಲೂ. ಬೆಂಗಳೂರು ಪಲಾವ್ ತಿಂದಷ್ಟು ಖುಷಿ ಆಯ್ತು ನನಗಂತೂ. ಆಗಲೇ ನಿಮಗೆ ಊಟ ಏನೇನು ತೋರಿಸಿದ್ನೋ, ಸೊ ಅದು ಊಟ ಮುಗಿಸಿ ಆದಮೇಲೆ ನಾವು ಮತ್ತೆ ನಾವು ವಾಪಸ್ ನಮ್ಮ ರೂಮ್ಗೆ ಹೋದ್ವಿ. ಆ ರೂಮ್ಗೆ ಹೋದ್ಮೇಲೆ ಒಂದು 2 ಅವರ್ ರೆಸ್ಟ್ ತೊಗೊಂಡು ಈಗ ಟೈಮ್ ಬಂದು 5:30, 5:45 ಹತ್ತಿರ ಆಗ್ತಿದೆ. ಆ್ಯಂಡ್ ನಾವು ಇವತ್ತು ಫಿಲಮ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ಡೆಲ್ಲೀಲಿ ಡೆಲ್ಲೀಲಿ ಯಾವ ಥರ ಇದೆ ಫೆಸಿಲಿಟೀಸು, ಆಮೇಲೆ ಡೆಲ್ಲೀಲಿ ಈ ಪ್ಲೇಸಲ್ಲಿ ಫಿಲಮ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ರಿತಿಕು, ನಮ್ಮ ಬಾವಾಜಿಗೆ ಕೆಲಸ ಇದೆ ಅಂತೆ. ಸೊ ಅವರು ನಮ್ಮನ್ನ ಡ್ರಾಪ್ ಮಾಡಿ ವಾಪಸ್ ಹೋಗ್ತಾರೆ. ಅವರು ಕೆಲಸ ಇಲ್ಲ ಅಂತಿದ್ರೆ ಬರ್ತಿದ್ರು, ಆದರೆ ಕೆಲಸ ಇದೆ ಅಂತೆ ಒಂದು ಸ್ವಲ್ಪ. ಅದಕ್ಕೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ G3S ಅಂತ ಒಂದು PVR ಬಿಲ್ಡಿಂಗ್ ಇದೆ, ಸೊ ಅಲ್ಲಿ ಫಿಲಮ್ ಇರೋದು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ, ನೋಡುವ ಅಲ್ಲೆಲ್ಲ ಹೆಂಗೆಂಗಿದೆ ಅಂದ್ಬಿಟ್ಟು. ಲೆಟ್ಸ್ ಗೋ. ಸೊ ಈಗ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ನಮ್ಮ ಶಿಷ್ಯಂಗೊಂದು ಎಳ್ನೀರು, ನಮ್ಮ ಬಾವಂಗೊಂದು, ನಂಗೊಂದು. हमको भी ಎಳ್ನೀರು ಮಿಲ್ ಗಯಾ. G3S ಸಿನಿಮಾ, ಅದಕ್ಕೆ ಹೋಗ್ತಾರೆ ನಾವು. ಇದೆ ಎಂಟ್ರೆನ್ಸು. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಈಗ ಇಲ್ಲೇ ಟಿಕೆಟ್ಸ್ ತೊಗೊಂಡಾಯ್ತು. ಈಗ ಒಳಗಡೆ ಹೋಗ್ಬೇಕು. ಟಿಕೆಟ್ ತೊಗೊಂಡಾಯ್ತು, ಬಟ್ ಫಿಲಮ್ಮು ಇನ್ನು 7 ಗಂಟೆ ಅಂದರೆ ಏನಾದರೂ ಬಿಫೋರ್ 20 ನಿಮಿಷ ಅವಾಗಂತೆ ಒಳಗಡೆ ಬಿಡೋದು. ಅದಕ್ಕೆ ಇಲ್ಲೇ ಹೊರಗಡೆನೇ ಇನ್ನೊಂದು ಸ್ವಲ್ಪ ಓಡಾಡಿಕೊಂಡು ಬರೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೆ ಸ್ವಲ್ಪ ನೆಗಡಿ ಇದೆ, ಅದಕ್ಕೆ ಮೆಡಿಕಲ್ಗೆ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ನುಂಗಬೇಕು. ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ತೊಗೊಂಡು ಸಂಜೆ ಊಟ ಮಾಡಾದ್ಮೇಲೆ ನುಂಗಬೇಕು. ಯಾಕೋ ಜಾಸ್ತಿ ಹುಷಾರಿಲ್ದಿರೋ ಥರ ಫೀಲ್ ಆಗ್ತಿದೆ, ಅದಕ್ಕೆ ತೊಗೊಂಬೋಣ ಬೇಗ ಟ್ಯಾಬ್ಲೆಟ್ನ. ವಯಸ್ಸು ಏನೋ ಹೇಳ್ತಾರೆ ನಮ್ಮ ಭಾವ, ಕೇಳಿಸ್ಕೊಳ್ಳಿ. ಹೇಳಿ ಭಾವ, ಏನು ಹೇಳಿದೇಳಿ. ಅವರು ನಮ್ಮ ನಾದಿನಿ ಮದುವೆ ಬಂದಾಗ ಸ್ವಲ್ಪ ದಪ್ಪ ಇದ್ರು, ಇವರು ಸ್ವಲ್ಪ ಮೀಡಿಯಮ್ ಆಗಿ ಅಂದರೆ ಫಿಟ್ಟಿಗೆ ಬರ್ತಾ ಇದ್ದಾರೆ. ಸೂಪರ್ ಭಾವ, ಜೋಕ್ ಮಾಡಿದ್ರಿ. ಸೂಪರ್ ಆಗಿ ಜೋಕ್ ಮಾಡಿದ್ರು ನಮ್ಮ ಭಾವ. ಸೂಪರ್ ಆಗಿ ಜೋಕ್ ಮಾಡಿದ್ರು ಗುರು. ಇಂಥ ಜೋಕ್ನ ನಾನು ಯಾವತ್ತೂ ಮರೆಯಲ್ಲ. ಈಗ ಮೆಡಿಕಲ್ ಶಾಪಿಗೆ ಬಂದ್ವಿ. ನಕ್ಕುದ್ರೆ ಇಲ್ಲೆಲ್ಲ ನೋಡ್ತಾ ಇದೆ, ಕೆಮ್ಮು ಬರ್ತಿದೆ. ಬಿಟ್ಟು ಏನೋ ತಿರ್ಕೊ ಬಂದವ್ರು, ಅದಕ್ಕೆ ಅವ್ರಿಗೆ. ಆದ್ರೂ ಇವತ್ತು ತುಂಬಾ ಖುಷಿ ಆಗ್ತೈತೆ. ನಮ್ಮ ಭಾವ ಒಳ್ಳೆ ಜೋಕ್ ಹೇಳಿದ್ರು ಮಾತ್ರ. ಗೈಸ್, ಫ್ರೀ ಡಯಟ್ ಕನ್ಸಲ್ಟೇಷನ್ ಇದೆ, ಹೋಗು ಅಂತ ಹೇಳ್ತಾ ಇದ್ದೀನಿ. ಕಮಾನ್ ಗೋ ಮ್ಯಾನ್. ಗೈಸ್, ಏನು ಹೇಳ್ತೀರಾ? ನಮ್ಮ ಶಿಷ್ಯ ಸಣ್ಣ ಆಗ್ಬೇಕು ಅಲ್ವಾ? ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ ಗೊತ್ತೇ ಅವನ ಸಣ್ಣ ಮಾಡ್ಸೋಕ್ಕೆ. ಒಂಚೂರು ಕಮ್ಮಿ ಆಯ್ತಲ್ಲ ಅವನು. ಕೇಳಿದ್ರೆ ವಿಶ್ವೇಶ್ವರ ಅಂತ ಡೈಲಾಗ್ ಎಲ್ಲ ಬಿಡ್ತಾನೆ, ಆದರೆ ಏನು ಇದಾಗಲ್ಲ, ಕಮ್ಮಿ ಅಂತೂ ಆಗಲ್ಲ ಅವನು. ಈಗ ನಾವು ಫಿಲಮ್ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಬಾವ ವಾಪಸ್ ಕೆಲ್ಸಕ್ಕೆ ಹೋಗ್ತಾರೆ. ಬಾಯ್ ಬಾಬಾ. ಬಾಯ್. ಡ್ಯೂಟಿ ಹೋಗಿ ಬರ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ. ಸೊ ಈಗ ಒಳಗಡೆ ಹೋಗುವ. ನಮ್ಮ ಈ ಡೆಲ್ಲಿಯಲ್ಲಿರುವ PVR ಸಿನಿಮಾದಲ್ಲಿ ನೋಡುವ ಫೀಲ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಈಗ ಒಳಗಡೆ ಬಂದ್ವಿ. ಸೇಮ್ ಆಸ್ ಇಟ್ ಈಸ್ ಚೆಕಿಂಗ್ ನಡೀತಿದೆ. ಫುಲ್ ಚೆಕಿಂಗ್. ನನ್ನ ಚೆಕಿನ್ ಆಯಿತು. ಈಗ ನಮ್ಮ ಇವೊಂದು ಚೆಕಿನ್ನು. ಈ PVR ಅಲ್ಲಿ ಸ್ವಲ್ಪ ಚೆಕ್ಕಿನ್ನು ಸ್ಟ್ರಿಕ್ಟಾಗಿ ಮಾಡ್ತಾರೆ.
ಚೆನ್ನಾಗಿ ಮಾಡಿದ್ರು. ಒಂದು ನನಗೊಂದು 2-3 ನಿಮಿಷ 5 ನಿಮಿಷ ತಗೊಂಡ್ರು ಅನ್ಕೊಳ್ಳಿ. ಇವನಿಗೆ 10 ಸೆಕೆಂಡಲ್ಲೇ ಮುಗ್ದೋಯ್ತು. ನಾನೊಂಚೂರು ಕೈಲೇನೋ ಹಿಡ್ಕೊಂಡಿದ್ದೆ, ವೈರು ಟ್ಯಾಬ್ಲೆಟ್ಸ್ ಎಲ್ಲ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಐಸ್ ಲಿಟ್ರಲಿ ಈ ವಾಶ್ರೂಮ್ ಮಾತ್ರ ಸೈಕ್ ಅನ್ಕೊಳ್ಳಿ. ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ಥರ ಮಾಡ್ತಿರೋದು. ಇವನು ಪಕ್ಕ ಇವನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ನಿಜವಾಗ್ಲೂ ಇದಂತೂ ಒಂಥರ ಸೈಕ್ ಆಗಿತ್ತು. ನನಗೆ ಅಲ್ಲಿ ಹೋದ್ಮೇಲೆ 3 ವಾಶ್ರೂಮು ಸರ್ಚ್ ಮಾಡಿದೆ ನಾನು. ಏನಿದು ಗನ್ ಸ್ಪ್ರೇನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆಚೆ ಬಂದು ಇಬ್ರು ಕೇಳಿದೆ, ಅವರಿಬ್ರು ಹೋಗಿ ಒಂದು ಸ್ವಲ್ಪ ಏನೋ ಗಿಮಿಕ್ ಮಾಡಿದ್ರು, ಆಗಲಿಲ್ಲ ಅವ್ರ ಕೈಲು. ಲಾಸ್ಟಲ್ಲಿ ಏನೋ ಅವ್ರಿಗೆ ಒಂದು ಆಯಿತು, ಅವಾಗ ನನಗೆ ಗೊತ್ತಾಯಿತು ನನಗೇನು ಮಾಡಬೇಕಂತ ನನಗೆ ಗೊತ್ತಾಯಿತು. ಆ್ಯಂಡ್ ಅದೊಂಥರ ಖುಷಿ, ನನಗೆ ಒಂಥರ ಖುಷಿ ಆಗುತ್ತೆ. ನಾನು ಹೇಳ್ತಾ ಇರೋದು ನಮ್ಮ ಶಿಷ್ಯಂಗೆ 1 ಟೈಮ್ ಎಕ್ಸ್ಪೀರಿಯನ್ಸ್ ಮಾಡು ಅಂತ. ನಿಜ ನಾನು ಹೋಗಲ್ಲ ಗುರು. ಅಲ್ಲ ಆಗೋದಂತ ಏನಿಲ್ಲ, 1 ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಖುಷಿ ಆಗ್ತದೆ. ಇದೊಂಥರ ಡಿಫ್ರೆಂಟ್. ನಮ್ಮ ಶೋ ಬಂದ್ಬಿಟ್ಟು 7 ಗಂಟೆ, ಬಟ್ ಇನ್ನೂ ಒಳಗಡೆ ಬಿಟ್ಟಿಲ್ಲ. ಇನ್ನು ಇವಾಗ ಟೈಮ್ ಬಂದು 6:55 ಹತ್ತಿರ ಆಗ್ತಿದೆ, ಬಟ್ ಇನ್ನೂ ಒಳಗಡೆ ಬಿಟ್ಟಿಲ್ಲ. ಎಲ್ಲರೂ ಕರೆದು ಈ ಥರ ಕೂರಿಸ್ತವ್ರೆ. ಹೋಗ್ತಾ ಇದ್ದೀವಿ PVR ಸಿನಿಮಾಗೆ. ಆ್ಯಸ್ ಇಟ್ ಈಸ್, ವೆಲ್ಕಮ್ ಯು. ಸಾರಿ ಸರ್, ಥ್ಯಾಂಕ್ ಯು. ಫುಲ್ಲು ಮೇಲೆ ಸೀಟ್ ಯಾವುದೂ ಸಿಕ್ಕಿರಲಿಲ್ಲ. ಈ ಪಿಟೆ ಐತೆ ಥಿಯೇಟ್ರ್. ನಮ್ಮ ಮತ್ತೆ ಥಿಯೇಟ್ರ್ ಬರೋಗಿಲ್ಲ ತಿಕ್ಕಮಿತ್ತು ಅಷ್ಟೇ. ಗೈಸ್, ನಿಮಗೂ ಕೂಡ ಥಿಯೇಟ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ಸ್ ಯು. ಈಗ ಫಿಲಮ್ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಸಿ. कपड़ों की अग्नि सिर्फ मन को बहलाने वाली नहीं बल्कि ब्रिटिश राज को दहला देने वाली होगी. ಎಸ್ ಗುರು, ಫಿಲಮ್ ಮುಗಿಸ್ಕೊಂಡು ಈಗ ಜಸ್ಟ್ ಆಚೆಗೆ ಬಂದ್ವಿ. ಈ ಫಿಲಮ್ ಬಂದ್ಬಿಟ್ಟು ಫುಲ್ಲು ಫ್ರೀಡಮ್ ಫೈಟರ್ BD ಸಾವ್ಕಾರ್ ಬಗ್ಗೆ. ತುಂಬಾ ಚೆನ್ನಾಗಿತ್ತು. ಇದು ಫಿಲಮ್ನ ನಾನು ಮುಂಚೆ ನೋಡಿದ್ದೀನಿ ಅಂತ ಅನಿಸ್ತೈತೆ. ಎಲ್ಲೋ ನೆನಪಿದೆ, ಫಸ್ಟ್ PUC ಅಲ್ಲಿ ಒಂದು ಜಿಯೋ ಫೋನಲ್ಲಿ ನಾನು ನೋಡ್ತಾ ಇದ್ದೆ ಅಂತ ಅನಿಸ್ತು. ಇವಾಗ ಟೈಮ್ ಬಂದು 10:30, 7 ಗಂಟೆ ಕೂತ್ಕೊಂಡಿದ್ದು 10 ಕಾಲು, ಈಗ 10:30 ಅನ್ಕೊಳ್ಳಿ. ಹೋಗ್ತಾ ಇದ್ದೀನಿ ಈಗ. ಈ ಫಿಲಮ್ ಪೂರ್ತಿ ಫ್ರೀಡಮ್ ಫೈಟರ್ ಬಗ್ಗೆ. ಈಗ ಹೊರಟ್ವಿ ಮನೆಗೆ. ಆ್ಯಂಡ್ ಮನೇಲಿ ಮೇ ಬಿ ನಮ್ಮ ಭಾವ ಚಿಕನ್ ತಂದಿರಬೇಕು, ಹೇಳಿದ್ದೆ ಮಧ್ಯಾಹ್ನನೇ. ಮೇ ಬಿ ತಂದಿರ್ತಾರೆ ಅನಿಸುತ್ತೆ. ತಂದಿದ್ರೆ ಒಂದೊಳ್ಳೆ ಚಿಕನ್ ಊಟ ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಬೋಣ. ಆ್ಯಂಡ್ ನಾಳೆ ಏನು ಪ್ಲ್ಯಾನ್, ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ನಾಳೆ ತಿಳಿಸ್ತೀನಿ. ಆ್ಯಂಡ್ ಅಷ್ಟೇ, ಈ ವಿಡಿಯೋ ಪೂರ್ತಿ ಇವತ್ತಿತ್ತು. ಇವತ್ತು ಡೆಲ್ಲಿಗೆ ಲ್ಯಾಂಡ್ ಆಗಿದ್ವಿ. ಡೆಲ್ಲಿಗೆ ಲ್ಯಾಂಡ್ ಆಗಿಬಿಟ್ಟು ಏನೇನು ಮಾಡಿದ್ವಿ ಅಂತ ಹೇಳಿದೆ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.